ಇನ್ನೇನ್ ಬಗಲ್ಗುಂಟೆ ಜಾತ್ರೆ ಹತ್ರ ಬಂತು, ನೀವೆಲ್ಲ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಬಂದೇ ಬಂದಿರ್ತೀರಾ. ಬಟ್ ಅದ್ರ ಹಿನ್ನೆಲೆ ಏನು, ಕತೆ ಏನು ಅಂತ ಗೊತ್ತಾ? ಬನ್ನಿ ಇವತ್ ನಾನು ಅದ್ರ ಹಿನ್ನೆಲೆ ಕತೆ, ಮಾರಮ್ಮ ತಾಯಿ ಹುಟ್ಟು ಹೇಗೆ ಆಯ್ತು ಅಂತ ಹೇಳ್ತೀನಿ. ಒಂದಾನೊಂದು ಊರಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಇರತ್ತೆ. ಆ ಕುಟುಂಬ ಭಕ್ತಿ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿರತ್ತೆ. ಆ ಕುಟುಂಬದಲ್ಲಿ ಒಬ್ಳು ಹೆಣ್ಮಗಳಿರ್ತಾಳೆ, ಅವಳೇ ನಮ್ಮ ಮಾರಮ್ಮ ತಾಯಿ. ಮಾರಮ್ಮ ತಾಯಿ ಮಹಾನ್ ದೈವ ಭಕ್ತಿ. ಬ್ರಾಹ್ಮಣರ ಕುಟುಂಬದ ಹೆಣ್ಣು ಮಗಳು ಹೆಂಗಿರ್ಬೇಕು ಆ ತರ ಇರ್ತಾರೆ. ತುಂಬಾ ನಿಷ್ಠೆ, ತುಂಬಾ ದೈವ ಭಕ್ತಿ ಆಗಿರ್ತಾರೆ. ಇಡೀ ಊರಿನಲ್ಲಿ ಅತ್ಯಂತ ಸುಂದರವಾದ ಹೆಣ್ಣಾಗಿರ್ತಾರೆ. ಮಾರಮ್ಮ ತಾಯಿನ ಒಬ್ಬ ಕೆಳಜಾತಿಯ ಹುಡುಗ ನೋಡಿ ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅನ್ಕೋತಾನೆ. ಆದ್ರೆ ಅವ್ನ್ ಕೆಳಜಾತಿಯವನಾಗಿರೋದ್ರಿಂದ ಮದ್ವೆ ಆಗಕ್ಕಾಗಲ್ಲ. ಸೊ ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗ್ತಾನೆ. ಮಾರಮ್ಮ ತಾಯಿ ಅವ್ರ ಮನೆಯವರೆಲ್ಲ ಒಪ್ಪಿ, ಮಾರಮ್ಮ ತಾಯಿನ ಒಪ್ಪಿ ತುಂಬಾ ವಿಜೃಂಭಣೆಯಿಂದ ಮದ್ವೆ ಮಾಡ್ಕೊಡ್ತಾರೆ. ಆದ್ರೆ ಒಂದಿನ ಅವ್ರ ಅತ್ತೆ ಮನೆಗ್ ಬಂದಾಗ ಮಾರಮ್ಮ ತಾಯಿ ಒಬ್ಬಟ್ಟು ಸಿಹಿ ಊಟ ಎಲ್ಲ ಬಡಿಸ್ತಾರೆ. ಆದ್ರೆ ಅವ್ರ ಅತ್ತೆ ಹೇಳ್ತಾರೆ, ಲೋ ಮಗ, ಇದು ನಾಯಿ ನಾಲ್ಗೆ ಕಡ್ದಂಗ್ ಆಗ್ಲಿಲ್ಲ, ಕರಿಕೋಣದ್ ಕಾಲ್ ಕಡ್ದಂಗ್ ರುಚಿ ಸಿಗ್ತಾ ಇಲ್ಲ ಕಣ ಮಗ ಅನ್ಬಿಡ್ತಾರೆ. ಆಗ ಮಾರಮ್ಮ ತಾಯಿ ಗೊತ್ತಾಗತ್ತೆ, ನಾನು ಮೋಸದ ಬಲೆಯಲ್ಲಿ ಬಿದ್ದಿದ್ದೀನಿ, ನನ್ನ ಗಂಡ ನನ್ಗೆ ಜಾತಿ ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗಿದ್ದಾನೆ ಅಂತ. ಮಾರಮ್ಮ ತಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಯಾಕೆಂದ್ರೆ ನಿಷ್ಠೆ, ದೈವ ಭಕ್ತಿ, ಮಡಿ ಅಂತಂದ್ರೆ ಮಾರಮ್ಮ ತಾಯಿಗೆ ತುಂಬಾ ಇಷ್ಟ ಆಗಿರತ್ತೆ. ಶಾಂತ ಸ್ವರೂಪಿಯಾದ ಮಾರಮ್ಮ ತಾಯಿ ಉಗ್ರ ಸ್ವರೂಪವನ್ನು ತಾಳ್ತಾಳೆ. ಮಾರಮ್ಮ ತಾಯಿಗೆ ಎಷ್ಟು ಕೋಪ ಬರತ್ತೆ ಅಂತಂದ್ರೆ ಯಾರನ್ನು ಉಳಿಸೋದಿಲ್ಲ. ತನ್ನ ಗಂಡ, ತನ್ನ ಅತ್ತೆ, ತನ್ನ 3 ಜನ ಮಕ್ಕಳನ್ನು ಕೂಡ ಸಂಹಾರ ಮಾಡ್ತಾರೆ. ಆಗ ಊರವರೆಲ್ಲ ಸೇರ್ಕೊಂಡು ತಾಯಿ ಕೋಪನ ಶಾಂತಗೊಳಿಸ್ಬೇಕು ಅಂತ ವರ್ಷಕ್ಕೊಂದ್ಸಲ ಪೂಜೆ ಮಾಡಕ್ಕೆ ಶುರು. ಇದು ಮಾರಮ್ಮ ತಾಯಿಯ ಹುಟ್ಟಿನ ಕತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾರಮ್ಮ ತಾಯಿ ಯಾಕೆ ಕೆಟ್ಟ ಮಾತಲ್ಲಿ ಬೈತಾರೆ, ಯಾಕೆ ಮರಿ ಹೊಡಿತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೆಚ್ಚಿನ ಜಾತ್ರೆ